ತರಗತಿಯಲ್ಲಿ ನಾವು ಬೋಳಿಶಂಕರ ನಾಟಕವನ್ನು ಪ್ರಾರಂಭ ಮಾಡಿದ್ದು. ಅದರಲ್ಲಿ ಮೊದಲನೇದಾಗಿ ಭಾಗವತ ಬೋಳಿಶಂಕರನ ಕಥೆಯನ್ನ ಹೇಳುವಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಈ ಭಾಗವತ ಕಥೆಯನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ಕೋಡಗಿಗೆ ಬೇಸರ ಆಗಿದೆ, ಅದಕ್ಕೋಸ್ಕರ ಅವನಿಗೆ ಒಂದು ಕಥೆಯನ್ನು ಹೇಳ್ತಾನೆ ಭಾಗವತ. ಆ ಕಥೆ ಯಾವುದು ಅಂತಂದ್ರೆ ಶಿವಪುರದ ಕಥೆ ಅನ್ನುವಂಥದ್ದು. ಶಿವಪುರ ಅನ್ನುವಂತ ಒಂದು ಊರಲ್ಲಿ ಮೂವರು ಜನ ಅಣ್ತಂದಿರ್ತಾರೆ. ಸರ್ದಾರ್ ಸೋಮಣ್ಣ, ಸಾವುಕಾರ್ ಕಾಮಣ್ಣ ಹಾಗೂ ಬೋಳಿಶಂಕರ ಅಂತ. ಆ ಮೂವರು ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಆ ಪದ್ಯ ಭಾಗ, ಆ ಶಿವಪುರದಲ್ಲಿ ಎಂಥ ತಣ್ಣನೆಯ ಒಂದು ವಾತಾವರಣ, ಎಂಥ ಮುಕ್ತವಾದಂತಹ ವಾತಾವರಣ, ಎಂತಹ ಒಂದು ಮಾನವೀಯತೆಯ ಲಕ್ಷಣಗಳಿದೆ ಅನ್ನುವುದನ್ನ ಕಳೆದ ತರಗತಿಯಲ್ಲಿ ನಾನು ಪದ್ಯ ಭಾಗದ ಮೂಲಕ ಚಿತ್ರಿಸ್ತಾ ಹೇಳಿದ್ದೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಶಿವಪುರದಲ್ಲಿರುವಂತಹ ಈ ಬೋಳಿಶಂಕರನ ಕುಟುಂಬದವರು ಪೂರ್ವಕಾಲದ ಅಂದ್ರೆ ಅತ್ಯಂತ ಹಳೆಯ ತಲೆಮಾರಿನಿಂದ ಬಂದಂತವರು. ಈಗಲೂ ಕೂಡ ಗಡ್ಡ ಮೀಸೆ ಬೆಳೀತಾ ಇದೆ. ಮಂಗನಂತ ಮಾನವನೋ, ಮಾನವನಂತ ಮಂಗನೋ ಅಂತಂದ್ರೆ ಮನುಷ್ಯ ಇಲ್ಲಿ ಮಂಗನಿಂದ ಮಾನವನಾದ, ಅಂದ್ರೆ ಹಾಗೆ ಮತ್ತೆ ಮಂಗನಾಗ ಬೇಡ ಅನ್ನುವಂತಹ ಒಂದು ಚಿತ್ರಣವನ್ನ ಇಲ್ಲಿ ಸೂಕ್ಷ್ಮವಾಗಿ ತಿಳಿಸ್ತಾ ಹೋಗ್ತಾರೆ. ಅಂತ ಹಿರಿಯ ತಲೆಮಾರು ಕುಟುಂಬ ಬೋಳಿಶಂಕರನ ಕುಟುಂಬ ಆಗಿರ್ತದೆ ಅನ್ನುವುದು. ನಾವು ಅದರ ಮುಂದಿನ ಒಂದು ವಿವರಣೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಭಾಗವತ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾವ ಊರು? ಶಿವಪುರದ ಕಥೆಯನ್ನ ಪ್ರಾರಂಭ ಮಾಡ್ತಾ ನಮ್ಮ ಭಾಗವತ ನೋಡಿ. ಆ ಶಿವಪುರದಲ್ಲಿ ಮಾನವರು ವಾಸವಾಗಿದ್ದರು. ಆ ಮಾನವರಲ್ಲಿ 3 ಜನ ತಮ್ಮಂದಿರು, 3 ಜನ ಅಣ್ಣ ತಮ್ಮಂದಿರು. ಮೊದಲು ಮಾನವರಾಗಿ ಆಗಿರ್ತಾರೆ. ಏನಾದ್ರೂ ಕೂಡ ಸ್ವಲ್ಪ ದುರಾಸೆವೆಲ್ಲ ಬಂದ್ರೆ ಮಾನವ ಒಟ್ಟು ದಾನವನಾಗ್ತಾನೆ ಅನ್ನೋದನ್ನ ಅತ್ಯಂತ ಸೂಕ್ಷ್ಮವಾಗಿ ನಮ್ಮ ಚಂದ್ರಶೇಖರ ಕಂಬಾರ ತಿಳಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳು. 3 ಜನ ಅಣ್ತಂದಿರು ತುಂಬಾ ಸಂತೋಷ ಸಂಭ್ರಮದಿಂದ ಇರ್ತಾರೆ. ಅದರಲ್ಲಿ ಮೊದಲನೇವನು ಸರ್ದಾರ್ ಸೋಮಣ್ಣ. ಅವನು ಗುಣವನ್ನ ಹೇಳ್ತಾ ಹೋಗ್ತಾರೆ ನೋಡಿ ಭಾಗವತ. ಆಳೋದಿಕ್ಕೆ ಹುಟ್ಟಿದವನು. ಆಳೋದಿಕ್ಕೆ ಅಂತಂದ್ರೆ ಬೇರೆಯವರನ್ನ ತನ್ನ ಕಪಿಮುಷ್ಟಿನಲ್ಲಿ ಇಟ್ಕೊಳ್ಳೋದ್ರಲ್ಲೇ ಅವನು ನಿಸ್ಸೀಮ ಅನ್ನುವಂಥದ್ದು. ಕುರಿ ಕೋಳಿ ತಿಂದವನು. ಕುರಿ ಕೋಳಿ ಕೊಂದು ತಿಂತಾ ಇರೋದೇ ಅವನ ಕೆಲಸ. ಯಾರು? ಸರ್ದಾರ್ ಸೋಮಣ್ಣ. ಅವು ಸಿಕ್ಕಿದ್ರೆ ಮನುಷ್ಯನ್ನೂ ಕೊಲ್ಲಬಲ್ಲಂತಹ ಒಬ್ಬ ವ್ಯಕ್ತಿ ಸರ್ದಾರ್ ಸೋಮಣ್ಣ. ಅಷ್ಟೊಂದು ಕ್ರೂರವಾಗಿರ್ತಾನೆ ಅವನು ಅನ್ನುವಂಥದ್ದು. ಅವನು ಹಿರಿಯವನು, ಮೊದಲನೆಯವನು ಅಣ್ಣ. ಇನ್ನು ಎರಡನೆಯವನು ಸಾವುಕಾರ್ ಕಾಮಣ್ಣ ಅನ್ನುವಂಥದ್ದು. ಇವನ್ಗೆ ಇನ್ನೊಂದು ಹೆಸರಿರ್ತದೆ, ಹೊಟ್ಟೆ ಮಜಬೂತಣ್ಣ. ಅಂದ್ರೆ ಅಷ್ಟು ದೊಡ್ಡ ಗಾತ್ರದ ಹೊಟ್ಟೆಯನ್ನು ಬೆಳೆಸ್ಕೊಂಡಿರ್ತಾನೆ, ಸೋಮಾರಿಯಾಗಿರ್ತಾನೆ ಅನ್ನುವಂಥದ್ದು. ಅವನ ಹೆಸರು ಡುಬ್ಬಣ್ಣ ಅಂತ ಇರ್ತದೆ. ಎಣಿಸೋದ್ರಲ್ಲಿ ಜಾಣ. ಎಣಿಸೋದು ಅಂತಂದ್ರೆ ಕೌಂಟ್ ಮಾಡೋದ್ರಲ್ಲಿ ತುಂಬಾ ಜಾಣನಾಗಿರ್ತಾನೆ. ಹಸು ಎಣಿಸ್ತಾನೆ, ಹಣ ಎಣಿಸ್ತಾನೆ, ಯಾರ್ಯಾರ ಜಮೀನು ಎಷ್ಟು ಎಕರೆ ಅದೆಯಿಂದ ಬಹಳ ಬೇಗನೆ ಅವನು ಎಣಿಸ್ತಾನೆ ಅನ್ನುವಂಥದ್ದು. ತಕ್ಷಣ ಅಂಕಿ ಒಳಗೆ ಸಂಖ್ಯೆ ಒಳಗೆನೆ ಅವನು ಬರ್ಕಂಡನೆ ತಲೆಯಿಂದಲೇ ಅವನು ಕೂತ ಜಾಗದಲ್ಲೇ ಇಷ್ಟಿಷ್ಟು ಜಮೀನಿದೆ ಅಂತ ಹೇಳುವಂತವನು ಎರಡನೆಯವನು ಅವನೇ ಸಾವುಕಾರ ಕಾಮಣ್ಣ ಅಥವಾ ಹೊಟ್ಟೆ ಡುಬ್ಬಣ್ಣ. ಇದಾದ್ಮೇಲೆ ಇನ್ನು 3ನೇಯವನು ಶಿವಪುರದಲ್ಲಿ 3ನೇವ ತಮ್ಮ ಯಾರನ ಹೆಸರೇನು? ಬೆಪ್ತಕ್ಕಿ ಬೋಳಿಶಂಕರ. ಬೆಪ್ತಕ್ಕಿ ಅಂತಂದ್ರೆ ಹೇಳಿದ್ನಲ್ಲ, ಯಾರು? ದಡ್ಡ, ಬಹಳ ಮುಗ್ಧ ಅನ್ನುವಂಥ ಬೋಳಿಶಂಕರ. ಅವನ್ ಕೂಡ ಹಿಂಗೆ ಗೊತ್ತಾ? ಬೆಪ್ತಕ್ಕಿ ಬೋಳಿಶಂಕರ ಅವನಾಯ್ತು, ಭೂಮಿ ಆಯ್ತು, ಸೀಮೆ ಆಯ್ತು, ಬೆಳೆ ಆಯ್ತು. ಅವನ ಭೂಮಿ, ಅವನ ಬೆಳೆ, ಅವನ ಮಳೆ, ಅವನ ಇಳೆ ಅಂದ್ರೆ ಇಷ್ಟು ಮಾತ್ರ ಅವನು ಬಹಳ ಪ್ರೀತಿಯಿಂದ ನೋಡ್ಕೊಂಡು ಹೋಗ್ತಾ ಇದ್ದ. ಒಂದು ನೊಣ ನೋಯಿಸಿದವನಲ್ಲ ಅಂತಂದ್ರೆ ಹಳ್ಳಿಗಳ ಕಡೆ ಹೇಳ್ತಾರೆ, ಪಾಪ ಅಂತ ಮನುಷ್ಯನ ಗಾಯ್ತಾರ. ಒಂದು ನೊಣ ನೋಯಿಸಿದವನಲ್ಲ ಅಂತಂದ್ರೆ ಯಾರಿಗೂ ಹಿಂಸೆ ಕೊಟ್ಟವನಲ್ಲ. ಯಾರು? ನಮ್ಮ ಬೋಳಿಶಂಕರ. ತಕ್ಷಣ ಇವನ್ ಗುಣ ಇನ್ನೊಂದೇನು ಗೊತ್ತಾ? ಮಳೆ ಬರೋದನ್ನ 1 ವಾರದ ಮುಂಚೆನೆ ಹೇಳ್ಬಲ್ಲ ನೋಡಿ. ಈಗ ಬೀಳ್ತದಲ್ಲ ಮಳೆ, ಈಗ ಬರ್ತದಲ್ಲ ಮಳೆ, ಇನ್ನೊಂದು ವಾರಕ್ಕೆ ಇಂಥ ಮಳೆ ಬರ್ತದೆ ಅಂತ ಹೇಳುವಂತಹ ಗುಣ ಬಲ್ಲ. ಹಳ್ಳಿಗಳ ಕಡೆ ನೀವು ಕೇಳಿರ್ಬೇಕು ವಿದ್ಯಾರ್ಥಿಗಳ, ಈ ಮಳೆ ಎಷ್ಟು ದಿನ ಹೋಯ್ತದೆ, ಈ ಮಳೆ ಇವತ್ತೇ ಹುಟ್ಟು ಅಂತ ಹೇಳ್ತಾರೆ. ಅಂತಹ ನಮ್ಮ ಪೂರ್ವಜರು, ಬೋಳಿಶಂಕರನಂತಹ ಪೂರ್ವಜರು ಇನ್ನೂ ಕೂಡ ಹಳ್ಳಿಯಲ್ಲಿ ಇದ್ದಾರೆ ಅಂತಂದ್ರೆ ಅದಕ್ಕೆ ಇನ್ನೂ ಕೂಡ ಹಳ್ಳಿ ಹೆಸರಾಗಿರೋದಕ್ಕೆ ಕಾರಣ ಅನ್ನುವಂಥದ್ದು. ಹಾಗೇನೆ ಮಳೆ ಬರೋದನ್ನ 1 ವಾರ ಮುಂದಾಗೆ ಹೇಳುದ್ರ ಜೊತೆನಲ್ಲಿ ಅವನು ಏನ್ ಮಾಡ್ತಾನೆ? ನಿಂತ ನೀರಿಗೆ
ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ. ಇಲ್ಲಿ ಸೂಕ್ಷ್ಮ ಗಮನಿಸಬೇಕು. ನಿಂತ ನೀರು ಅಂತಂದ್ರೆ ಒಂದು ವ್ಯವಸ್ಥೆ ಅಂತ, ಸಿಸ್ಟಮ್ ಅಂತ. ಅಂತಹ ಪದ್ಧತಿಯನ್ನ ಬಾವಿ ಕಾಲುವೆ ತೋಡಿ ಬಿಡೋದು ಅಂತಂದ್ರೆ ಅರ್ಥ ಜೀವನ ಅಂತಂದ್ರೆ ಹರಿಯೋ ನೀರಿನಂತೆ ಇರಬೇಕೆ ಹೊರತು ನಿಂತ ನೀರಾಗಿರಬಾರ್ದು ಅನ್ನೋದನ್ನ ಸೂಕ್ಷ್ಮವಾಗಿ ನಮ್ಮ ಚಂದ್ರಶೇಖರ ಕಂಬಾರ ಅವರು ಹೇಳ್ತಾ ಹೋಗ್ತಾರೆ. ಅಂತಹ ವ್ಯಕ್ತಿ ಬುದ್ಧಿವಂತ ನಮ್ಮ ಬೋಳೇಶೇಖರ ಅನ್ನುವಂಥ. ಹಾಗೆಯೇ ಹಾಡಿಗೆ ಅರ್ಥ ಹೇಳಬಲ್ಲ. ಒಂದು ಕೋಗಿಲೆ ಹಾಡ್ತಾ ಇದೆ, ಒಂದು ಮೈನಕ್ಕಿ ಹಾಡ್ತಾ ಇದೆ ಅಂದ್ರೆ ಆ ಅಕ್ಕಿ ದುಃಖದಿಂದ ಆಡ್ತಾ ಇದೆಯಾ ಅಥವಾ ಸಂತೋಷದಿಂದ ಆಡ್ತಾ ಇದೆಯಾ ಅಂತ ಅದನ್ನು ಕೂಡ ಹೇಳಬಲ್ಲ. ಹೂವಿಗೆ ಬೀಳುವ ಕನಸು ಹೇಳಬಲ್ಲ. ನೋಡಿ, ನಮ್ಮ ಕನಸು ನಮ್ಗೆ ರಾತ್ರಿ ಬಿದ್ದಿದ್ರೆ ಬೆಳಿಗ್ಗೆ ಹೇಳೋದಕ್ಕೆ ಕಷ್ಟ. ಒಂದು ಹೂವಿಗೆ ಬಿದ್ದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ. ಅಷ್ಟು ಪರಿಸರವನ್ನ ತುಂಬಾ ಪ್ರೀತಿಸ್ತಾ ಇರ್ತಾನೆ ಯಾರು? ನಮ್ಮ ಬೋಳೇಶೇಖರ ಅನ್ನೋದು. ಹಾಗೇನೆ ಇಲ್ಲಿ ಅಂದರೆ ಇವನಿಗೆ ಕೈ ಬೆರಳಿಲ್ಲದೆ ಎಣಿಸೋದಕ್ಕೆ ಬರೋದಿಲ್ಲ. ಅವನಿಗೆ ಏನಾದ್ರು ಲೆಕ್ಕಾಕಪ್ಪ 2 2 ಎಷ್ಟು ಅಂದ್ರೆ 5 ಅಂತ ಹೇಳ್ತಾರೆ. 6 5 ಎಷ್ಟು ಅಂತಂದ್ರೆ 12 ಅಂತ ಹೇಳ್ತಾರೆ. ಅಂದ್ರೆ ಅವನ ಕೈ ಬೆರಳು ಎಣಿಸ್ತೇನೆ ಎಣಿಸಕ್ ಬರಲ್ಲ, ಅಷ್ಟು ಮುಗ್ಧ ಅನ್ನುವಂಥ. ಇದನ್ನು ಭಾಗವತ ಪರಿಚಯ ಮಾಡ್ಕೊಳ್ತಾನೆ. ಯಾರನ್ನ? ನಮ್ಮ ಬೋಳೇಶೇಖರ. ಇದಾದ್ಮೇಲೆ ಕೊಡಂಗಿ ಹೇಳ್ತಾನೆ. ಅಷ್ಟೇ ಅಲ್ಲ, ಕೇಳಿಸ್ಕೋಬಹುದು. ಒಂದಿನ ಅವ್ರ ಅಣ್ಣ ಹಣ ಕೊಟ್ಟು ಎಣಿಸಿ ಎಷ್ಟಿದೆ ಹೇಳೋ ಬೆತ್ತಗಡಿ ಅಂತ ಅವನು ಎಣಿಸಿ 3 ಕೈ ಇದೆ ಎಂದ. ದುಡ್ಡನ್ನ ಎಣಿಸ್ಬಿಟ್ಟು ಕೊಟ್ರೆ ಅಲ್ಲಿ 3 ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಅವನು ಬಿದ್ದು ನಕ್ಕ. ಯಾರು? ಅವರಣ್ಣ. ಅವಾಗ ಅವನ ಹೆಂಡತಿ ಕೂಡ ಬಿದ್ದು ನಕ್ಕಳು. ಬಿದ್ದು ನಕ್ಕದ್ರಿಂದ ಅವ್ರ ತಲೆಗೆ ಏಟಾಯ್ತು. ಬಿದ್ದು ಅಂತಂದ್ರೆ ತಲೆಗೆ ಕೆಳಗಡೆ ಬಿದ್ದು ನಾವೆಲ್ಲ ಹೇಳ್ತೀವಿ, ತಮಾಷೆ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ನೋಡ್ಬೇಕು. ಅಯ್ಯೋ, ಅವ್ರು ಏನೋ ತಮಾಷೆ ಮಾಡಕ್ಕೆ ನಾವೆಲ್ಲ ಬಿದ್ದು ನಕ್ಕುದೋ. ಬಿದ್ದು ಅಂದ್ರೆ ನೆಲಕ್ಕೆ ಬಿದ್ದು ತಲೆ ಮಾಡ್ಕೊಳ್ಳೋದು ಅಂತ ಅರ್ಥ. ಅತ್ಯಂತ ಸ್ವಾರಸ್ಯಕರವಾಗಿ, ಬಹಳ ತಮಾಷೆಯಾಗಿ, ಹಾಸ್ಯವಾಗಿ ಹೇಳುವಂಥದ್ದೇ ನಮ್ಮ ಕೋಡಂಗಿಯ ಒಂದು ಕೂಡ ಸ್ವಭಾವ. ಆದ್ದರಿಂದ ಅವರು ಅವ್ರ ಅತ್ತಿಗೆ ಇಬ್ರು ಕೂಡ ಬಿದ್ದು ನಕ್ಕದ್ರಿಂದ ಅವ್ರ ತಲೆಗೆ ಏಟಾಯ್ತು. ಅವಾಗ ಬೋಳೇಶೇಖರ ಏನಂತ ಗೊತ್ತಾ ಭಾಗವತರೆ? ಏನಂತ ಅಂತೀವಿ? ಅಯ್ಯೋ ಕೋಡಂಗಿ, ಇದು ನೀತಿ ಏನಪ್ಪಾ ಅಂದ್ರೆ ಇನ್ನೊಬ್ಬರನ್ನ ನೋಡಿ ನಗ್ಬಾರ್ದು. ಇನ್ನೊಬ್ಬರನ್ನ ನೋಡಿ ಏನಾದ್ರು ನಗ್ಗಿದ್ರೆ ಗೊತ್ತಲ್ಲ, ಯಾಕೆ ಏನಕ್ಕೆ ತಲೆಗೇಟಾಯ್ತದೆ ಅಂದ್ರೆ ಅರ್ಥ ಅಸೂಯೆಯಿಂದ ಅಪಹಾಸ್ಯ ಮಾಡಬಾರ್ದು ಎನ್ನುವಂತ ಸೂಕ್ಷ್ಮ ಪ್ರಜ್ಞೆಯನ್ನ ನಮ್ಮ ಬೋಳೇಶೇಖರನ ಮೂಲಕ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಅವ್ರು ಭಾಗವತ ಹೇಳ್ತಾನೆ, ಹಂಗಾರೆ ಎಣಿಸೋದ್ರಲ್ಲಿ ನೀನ್ ಜಾಣ್ಣ ಕೊಡಂಗಿ. ಓಹೋ, ಹಾಗೆ ಕೇಳಪ್ಪ. ಈಗ ಭಾಗವತ ಮತ್ತು ಕೋಡಂಗಿ ಇವರು ಕೂಡ ಸಂಭಾಷಣೆ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳ. ನಾನು ಧ್ವನಿ ಮೇಲೆ ವ್ಯತ್ಯಾಸ ಮಾಡ್ತಾ ಹೋಗ್ತೀನಿ, ನೀವು ಅರ್ಥೈಸಿ. ಹಂಗಾರೆ ಕೋಡಂಗಿ, ನಾನು ತುಂಬಾ ಪ್ರಸಿದ್ಧಿಯಪ್ಪ ಎಣಿಸೋದ್ರಲ್ಲಿ ಭಾಗವತ. ಹಾಗಿದ್ರೆ ಹೇಳಪ್ಪ, ನಿನ್ನ ಹತ್ರ 10 ರೂಪಾಯಿ ಇದೆ, ಕಳ್ಳ ಬಂದ್ಬಿಟ್ಟು 5 ರೂಪಾಯಿ ತಕೊಂಡು ಹೋದ್ರೆ ಎಷ್ಟು ಉಳಿತು? ಅವಾಗ ಹೇಳ್ತಾನೆ ಕೋಡಂಗಿ, ನನ್ನ ಹತ್ರ ಹಣ ಇಲ್ಲ ಭಾಗವತ ಇದೆ, ನಾನೇ ಕೊಟ್ಟೆ ಅಂತ ಇಟ್ಕೊಳಪ್ಪ. ಕೋಡಂಗಿ, ಇನ್ನೊಬ್ಬರನ್ನ ನನಗೆ ಬೇಡ ಸ್ವಾಮಿ. ಅಯ್ಯೋ ಭಾಗವತ, ಅಯ್ಯೋ ಇದೆ ಅಂತ ಇಟ್ಕೊಳಯ್ಯ, ನೀನೇನು ಒಳ್ಳೆ. ಕೋಡಂಗಿ, ಇದೆ. ಭಾಗವತ ಹೇಳ್ತಾರೆ, 10 ಕಳ್ಳ ಬಂದು 5 ಎತ್ಕೊಂಡ, ಎಷ್ಟುಳಿತೋ? ಕೋಡಂಗಿ ಲೆಕ್ಕ ಮಾಡ್ಬಿಟ್ಟು 5 ಯಾರು ಹೇಳಿದ್ರು? ಕೋಡಂಗಿ ಹೇಳ್ತಾರೆ. ತಕ್ಷಣ ಎಂಟ್ರಿ ಕೊಟ್ಟ ನಮ್ಮ ಕಥಾನಾಯಕ ಯಾರು? ಬೋಳೇಶೇಖರ. ಕಮಂಗಿ ಮುಂದೆ ಕೋಡಂಗಿ ಕೇಳಿಸ್ಕೊ, ಹಾಗೆಲ್ಲ ತಪ್ಪುತ್ರೆ ಹೇಳ್ಬಾರ್ದು. ಕಳ್ಳ ಬಂದು 5 ಕೊಯ್ತಾನೆ, ಸಿಕ್ಕರೆ ಅಷ್ಟು ತಗೊಂಡು ಹೋಗ್ತಾನೆ ಕಣೋ, ತಡ್ಕೊಂಡಿದೆ, ನಿನ್ಗೆ ಅಷ್ಟು ಗೊತ್ತಾಗ್ಲಿಲ್ವಾ ಅಂತ ಯಾರು ಬೈತಾನೆ? ಕೋಡಂಗಿಗೆ ನಮ್ಮ ಬೋಳೇಶೇಖರ ಬೈತಾನೆ. ಭಾಗವತ ಇದ್ದಂತೂ ಎಲ್ಲ ಬಲೆ, ಯಾರಯ್ಯ ಇವನು? ಬೃಹಸ್ಪತಿ ಎಂತ ಉತ್ತರ ಕೊಟ್ಟಪ್ಪ. ಕೋಡಂಗಿ, ಏನೋ ತಿಳ್ಕೊಂಡಿದ್ಯಾ? ಇವರೇ ನಮ್ಮ ಕಥಾನಾಯಕರು. ಯಾರೋ? ಬೋಳೇಶೇಖರ. ತಕ್ಷಣ ಹೇಗಿದ್ದಾರೆ ಸ್ವಾಮಿ ನಮ್ಮ ಕಥಾನಾಯಕರು? ಭಾಗವತ ಪರವಾಗಿಲ್ವೇ? ಕೋಡಂಗಿ, ಯಾಕಿಲ್ಲ, ಅದು ಇದೆ ಭಾಗವತರೆ. ನಮ್ಮ ಕಥಾನಾಯಕರು ಎಷ್ಟು ತಿಳ್ಕೊಂಡಿದ್ದಾರೆ ಅಂದ್ರೆ ಅವ್ರ ಜೀವಮಾನ ಬಿಡಿ ಒಂದೇ ಒಂದು ಸಂಶಯ ಬಂದಿಲ್ಲ. ಕಥಾನಾಯಕ ಇದ್ದಾರೆ ಬೋಳೇಶೇಖರ, ಒಂದು ದಿನ ಒಂದು ಸಂಶಯ ಬಂದಿಲ್ಲ, ಒಂದು ಡೌಟ್ ಬಂದಿಲ್ಲ, ಹಂಗೆ ಜೀವನ ಮಾಡ್ಕೊಂಡು ಹೋಗಿದ್ದಾರೆ. ಅರ್ಥ ಆಯ್ತಾ?
ಅವಾಗ ಬಡಿಸಿದ್ರು ಹೇಳ್ತಾನೆ, ಯಾಕಪ್ಪ ಸಂಶಯ ಬರಬೇಕು? ಸಂಶಯ ಏನಕ್ಕೆ? ನೀವು ಓದೋದು ಎಣಿಸೋದು ಯಾವುದಕ್ಕಾಗಿ? ವಿದ್ಯಾರ್ಥಿಗಳ, ನೀವು ಓದ್ತಾ ಇದೆಯಲ್ಲ ಏನಕ್ಕೆ? ಅಲ್ಲ, ನಾವು ದುಡಿಯೋದು ಏನಕ್ಕೆ? ಎಣಿಸೋದು ಏನಕ್ಕೆ? ಸಮಾಜ ಚೆನ್ನಾಗಿ ಬದುಕಬೇಕು ಅಂತ ತಾನೆ. ಈ ಸೊಸೈಟಿ, ಈ ಸಮಾಜ ಬದುಕಬೇಕು ಅಂತ ತಾನೆ ನೀವು ಚೆನ್ನಾಗಿ ಓದ್ತಾ ಇರುವಂಥದ್ದು. ಸಂಶಯ ಏನಕ್ಕೆ ಅದರಲ್ಲಿ? ಚೆನ್ನಾಗಿ ಬದುಕಿದ್ರಾಯ್ತು. ಸಂಶಯ ಯಾಕೆ ಬರ್ತದೆ ಹೇಳಿ? ನೀವು ಹಿಂಗೆ ಮಾತಾಡ್ತಾ ಇದ್ರಿ, ನಾನು ಹಾಡು ಹೇಳ್ತೀನಿ. ಯಾಕೆಂದ್ರೆ ಹೊಲದಲ್ಲಿದ್ದಾಗ ನಾನು ಆಡ್ಲೇಬೇಕು, ಆಡದೇ ಇರೋದಕ್ಕೆ ಆಗೋದೇ ಇಲ್ಲ. ಒಂದು ಹಾಡು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಂತ ಇಲ್ಲಿ ಬೋಳಿ ಶಂಕರ ಹಾಡನ್ನ ಶುರು ಮಾಡ್ತಾರೆ. ಆ ಹಾಡು ಎಷ್ಟು ಸುಂದರವಾಗಿದೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ. ಈ ಕಾಡು ನದಿ ಮಣ್ಣು ದೇವರ ಕಾಯ, ಏನಂತ ಹಾಡಲಿ ದೇವರ ಮಾಯ. ಈ ಕಾಡು ನದಿ ಮಣ್ಣು, ಈ ಕಾಡು ನದಿ ಮಣ್ಣು ದೇವರ ಕಾಯ, ಏನಂತ ಹಾಡಲಿ ದೇವರ ಮಾಯ. ಒಳೆಯುವ ನೀರಿನ ತೆರೆಗಳ ನಗಿಸುತ್ತ, ಒಳೆಯುವ ನೀರಿನ ತೆರೆಗಳ ನಗಿಸುತ್ತ, ಕಿರಣವ ಹೆಣೆಯುವ ಸೂರ್ಯನಿಗೆ, ಕಿರಣವ ಹೆಣೆಯುವ ಸೂರ್ಯನಿಗೆ, ಏನೆನ್ನಲೇ ಶಿವನೇ ಏನೆನ್ನಲೇ. ಚಿಮ್ಮುವ ಹೂವಿನ ಘಮನ ವಾಸನೆ, ಚಿಮ್ಮುವ ಹೂವಿನ ಘಮನ ವಾಸನೆ, ಸಮ್ಮಾನ ಸಡಗರಕ್ಕೇನೆನ್ನಲೇ. ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ, ಸುಡುಗಾಡದೊಡವ ಹೂ ಬಿಡುವ ಮುಳ್ಳಿಗೆ, ಏನೆಂಬ ಹೆಸರಿಂದ ಕರೆಯುವನೇ. ಬದುಕಿನ ಖುಷಿಗೆ ಕುರುಡಾದ ಮಂದಿಗೆ, ಬದುಕಿನ ಖುಷಿಗೆ ಕುರುಡಾದ ಮಂದಿಗೆ, ಕಿಲುಬಿದ ಮನಸ್ಸಿಗೆ ಏನೆನ್ನಲೇ, ಕಿಲುಬಿದ ಮನಸ್ಸಿಗೆ ಏನೆನ್ನಲೇ. ಸೈತಾನನ ಒಕ್ಕಲಾಗಿ ಕೆಟ್ಟಾಸೆಗಳ ಬಿತ್ತಿ ನರಕಗಳ ಬೆಳೆಬವರಿಗೇನೆನ್ನಲೇ. ಕಷ್ಟ ಸಾವಿರವಿರಲಿ, ದುಃಖ ಸಾವಿರವಿರಲಿ, ಕಷ್ಟ ಸಾವಿರವಿರಲಿ, ದುಃಖ ಸಾವಿರವಿರಲಿ, ಈ ಬದುಕು ನನಗಿರಲಿ ಶಿವದೇವರೇ, ಈ ಬದುಕು ನನಗಿರಲಿ ಶಿವದೇವರೇ. ಸಾವಿರ ಮುಳ್ಳಿರಲಿ ಆದರೂ ಅದರಲ್ಲಿ, ಸಾವಿರ ಮುಳ್ಳಿರಲಿ ಆದರೂ ಅದರಲ್ಲಿ, ಒಂದಾರೆ ಹರಳಿದ ಹೂವಿರಲಿ ಶಿವನೇ, ಒಂದಾರೆ ಹರಳಿದ ಹೂವಿರಲಿ ಶಿವನೇ. ಇಲ್ಲಿ ಭಗವಂತ ಸೃಷ್ಟಿಕರ್ತನಾದಂತಹ ಶಿವನನ್ನ ಸ್ಮರಣೆ ಮಾಡ್ತಾ ನಮ್ಮ ಬೋಳೆ ಶಂಕರ ಯಾವ ರೀತಿ ಬದುಕಬೇಕು, ನಾವು ಎಂತ ದುರಾಸೆಗಳನ್ನ ಬಿತ್ತಬಾರ್ದು. ನಾವು ಭೂಮಿಯಲ್ಲಿ ಬಿತ್ತಿದ ಬೀಜ ಯಾವ ರೀತಿ ಬೆಳೆಯನ್ನ ಕೊಡ್ತದೋ ಹಂಗೆ ಈ ದೇಹದಲ್ಲಿಯೂ ಕೂಡ ನಾವು ಸುಂದರವಾದ ಬೆಳೆಯನ್ನ ತೆಗಿಬೇಕು, ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಪದ್ಯಭಾಗವನ್ನ ಅದ್ಭುತವಾಗಿ ಚಿತ್ರಿಸ್ತಾ ಹೋಗ್ತಾರೆ ನಮ್ಮ ಚಂದ್ರಶೇಖರ್ ತುಂಬ ನೋಡಿ. ಈ ಕಾಡು ನದಿ ಮಣ್ಣು, ಈ ಕಾಡನ್ನ ನಾವು ಕಟ್ಟಕ್ಕಾಗಲ್ಲ. ನದಿ, ಈ ಮಣ್ಣು, ಬೆಟ್ಟ ಗುಡ್ಡ, ಈ ಪರಿಸರ ಎಲ್ಲವನ್ನೂ ಕೂಡ ದೇವರು ತನ್ನ ಒಡಲಲ್ಲಿ, ಒಡಲು ನಮ್ಮ ಒಡಲು ಕೈ ಕಾಲು ಹೆಂಗೆ ಇದೆಯೋ, ಶರೀರ ಇದೆಯೋ ಹಂಗೆ ಇದು ನಮ್ಮನ್ನ ಕೊಟ್ಟಿದ್ದಾನೆ. ಇದರ ಮಾಯೆಯನ್ನ ನಾವು ಏನಂತ ಹೇಳಪ್ಪ, ಹೇಳೋದಕ್ಕಾಗಲ್ಲ. ಒಳೆಯುವ ನೀರಿನ ತೆರೆಗಳ ನಗಿಸುತ್ತ ನೋಡಿ, ಒಳೆ ಹರಿತಾ ಇದೆ, ಪಳಪಳ ಪಳಪಳ ಪಳ ಅಂತ ಇದೆ. ಆ ಸೂರ್ಯನ ಕಿರಣ ಅದರ ಮೇಲೆ ಬಿದ್ರೆ ಅದು ಸೂರ್ಯನ ಕಿರಣಗಳು ಪಳ ಅಂತ ಹೊಳೆಯುತ್ತಾ ಇದ್ದಾವೆ. ಅಂತಹ ಸುಂದರವಾದಂತಹ ನಗುವನ್ನ ಇಲ್ಲಿ ನಮ್ಗೆ ಕೊಡ್ತಾ ಇದೆ. ಹಾಗೇನೆ ಏನನ್ನಬೇಕು ಶಿವನ ಈ ಮಹಿಮೆಯನ್ನ, ಏನೆನ್ನಬೇಕು. ಹಾಗೇನೆ ಚಿಮ್ಮುವ ಹೂವಿನ ಘಮಾನ ವಾಸನೆ, ಆ ಹೂವಿಗೆ ಸುಗಂಧವನ್ನ ಯಾರು ಹೇಳಕ್ ಸಾಧ್ಯ? ಆ ಶಿವ ಮಾತ್ರ ಹೇಳೋದಕ್ಕೆ ಸಾಧ್ಯ. ನಾವು ಸುಗಂಧವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸುಂದರವಾದಂತಹ ಹೂವಿನ ಸುವಾಸನೆಯನ್ನ ಸವಿಯೋದನ್ನು ಬಿಟ್ಬಿಟ್ಟು ನಾವು ಇಂತಹ ಸುಂದರವಾದಂತಹ ಸನ್ನಿವೇಶವನ್ನ ನಾವು ಸವಿಯೋದು ಬಿಟ್ಬಿಟ್ಟು ನಾವು ಪರಸ್ಪರ ದುರಾಸೆಯಿಂದ ಕಚ್ಚಾಡ್ತೀವಲ್ಲ. ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ, ಸುಡುಗಾಡು ಅಂದ್ರೆ ಸ್ಮಶಾನ, ಸ್ಮಶಾನದಲ್ಲಿರುವಂತಹ ಮುಳ್ಳಿಗೆ ಏನಂತ ಹೆಸರು ಕರೆಯಕ್ಕೆ ಸಾಧ್ಯನಾ? ಇಲ್ಲ. ಸ್ಮಶಾನದಲ್ಲೂ ಅವನೇ, ತೋಟದಲ್ಲೂ ಅವನೇ, ಎಲ್ಲೆಲ್ಲೂ ಶಿವನೇ ಎನ್ನುವಂತ ಅರ್ಥವನ್ನ ಹೇಳ್ತಾ, ಇಂಥ ಸುಂದರವಾದಂತ ಬದುಕನ್ನ, ಇಂಥ ಭೂಮಿಯನ್ನ, ಇಂಥ ಸುಂದರವಾದಂತ ಪ್ರಕೃತಿ ಒಡಲನ್ನ ಕೊಟ್ಟಿದ್ದಾನೆ. ಅದರ ಮಧ್ಯೆ ಬದುಕೋದಿಕ್ಕೆ ಮನುಷ್ಯನಿಗೆ ಬದುಕೋಕೆ ಬರಬತ್ತಾ ಇಲ್ವಲ್ಲ ಅಂತ ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದಾರೆ ಕವಿ, ಲೇಖಕರು, ಸಾಹಿತಿ. ಬದುಕಿನ ಈ ಖುಷಿಗೆ ಕುರುಡಾದ ಮಂದಿಗೆ,
ಅಯ್ಯೋ ಏನು ಇದ್ರೂ ಕೂಡ ಕಣ್ಣಿಂದ ಏನೂ ಇಲ್ಲ ಅನ್ನುವಂತ ಇಂಥ ಕೂಡು ಕಣ್ಣಿದ್ದೂ ಕೂಡ ಆದಂತಹ ಮಂದಿಗೆ ಕಿಲುಬಿದ ಮನಸ್ಸಿಗೆ. ಕಿಲುಬು ಅಂತಂದ್ರೆ ಅದು ಉಳಿ ಉಳಿಯಾಗಿರುವಂತಹ ಮನಸ್ಸು. ಕೆಲವರು ಇದ್ದಿಲ್ಲ ಸೈತಾನನ ಮಕ್ಕಳು. ಸೈತಾನ ಅಂತಂದ್ರೆ ದುರಾಸೆಗಳನ್ನ ಹೊಂದಿರುವಂತಹ ಆ ಪಿಶಾಚಿಗಳ ರೀತಿಯಲ್ಲಿ ದುರ್ಬುದ್ಧಿ ದುರಾಸೆಗಳನ್ನ ಅಲೋಭಗಳನ್ನ ಹೊಂದಿರುವಂತಹ ಇಂಥ ನರಕಗಳನ್ನ ನಡೆಸ್ತಾ ಇದ್ದಾರಲ್ಲ, ಇವ್ರಿಗೆ ಏನ್ ಅನ್ಬೇಕಪ್ಪ ಅಂತ ಹೇಳ್ತಾ, ದೇವರೇ ಕಷ್ಟ 1000 ಇರಲಿ, ಕಷ್ಟ 1000 ಇರಲಿ, ದುಃಖ 1000 ಇರಲಿ, ಒಂದು ಬದುಕೊಡು ಸುಮ್ಮನೆ ಭಗವಂತ ನನಗೊಂದು ಬದುಕೊಡು, ನಾನು ಭೂಮಿ ಮೇಲೆ ಬದುಕಿದ್ದೀನಿ. 1000 ಮುಳ್ಳಿರ್ಲಿ ಅಂದ್ರೆ 1000 ಕಷ್ಟಗಳಿರ್ಲಿ, ಅದನ್ನು ಒಂದೇ ಒಂದು ಅರಳಿದ ಹೂಗಳನ್ನು ಕೊಡು, ಒಂದೇ ಒಂದು ಸುಖವನ್ನ ನನಗೆ ಕೊಡು, ನಾನು ಈ ಭೂಮಿ ಮೇಲೆ ಬದುಕು ಸಾರ್ಥಕ ಎನ್ನುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಬುಡೇಶಂಕರನ ಮೂಲಕ ಇಲ್ಲಿ ಹೇಳ್ತಾ ಹೇಳ್ತಾರೆ. ಈ ಹಾಡನ್ನು ಆಡಾದ್ಮೇಲೆ ನಮ್ಮ ಈ ವ್ಯಕ್ತಗಳಿಗೆ ಬುಡೇಶಂಕರ ಹಾಡು ಕುಣಿತಾ ಇದ್ದ ಸಂದರ್ಭದಲ್ಲಿ ಆ ಕಡೆಯಿಂದ ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ ಇಬ್ಬರು ತಮ್ಮ ಹೆಂಡಂದಿರ ಜೊತೆ ಹೊಲದ ಕೆಲಸ ಬರ್ತಾ ಇದ್ದಾರೆ. ಹೊಲದ ದುಡಿತಾ ಇದ್ದ ಯಾರು? ಬುಡೇಶಂಕರ. ಆ ಕಡೆಯಿಂದ ಸರ್ದಾರ್ ಸೋಮಣ್ಣ ಹಾಗೂ ಯಾರು? ಸಾವುಕಾರ ಕಾಮಣ್ಣ ಇಬ್ರು ಹೆಂಡತಿಯ ಜೊತೆನ ಬರ್ತಾ ಇದ್ದಾರೆ. ಎಲ್ಲಿ? ಹೊಲದಲ್ಲಿ ದುಡಿಯುವುದು. ಬರ್ತಾ ಇದ್ದ ಸಂದರ್ಭದಲ್ಲಿ ಬುಡೇಶಂಕರನಂತ ಸಂತೋಷ ಅವರಲ್ಲಿ ಇಲ್ಲ. ಅವರು ಏನಯ್ಯಪ್ಪ, ಏನ್ ಕೆಲಸ ಮಾಡ್ಬೇಕಪ್ಪ ಈ ಭೂಮಿ ಒಳಗೆ, ಖುಷಿನೇ ಇಲ್ಲ ಅವ್ರಿಗೆ. ಒತ್ತಾಯಕ್ಕಾಗಿ ಕೆಲಸ ಮಾಡ್ತಾರೆ ಅಂತ ಕಾಣ್ತದೆ. ಬೇಸಲ್ಲಿ ಬರ್ತಾ ಇದ್ದಾರೆ. ಹಾಡು ಮುಗಿದಿದೆ, ಬಿರುಗಾಳಿ ಬೀಸುತ್ತಿದೆ. ಬುಡೇಶಂಕರನ ದನ ಮುಂದೆ ಸಾಗದೆ ನಿಲ್ಲುತ್ತದೆ. ಇವರು ದುಡಿಯುವಂತಹ ಸಂದರ್ಭದಲ್ಲಿ ಏನೋ ಕಷ್ಟಪಟ್ಟು ಅವರಿಬ್ಬರು ಕೂಡ ಯಾರು ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ ಇವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬುಡೇಶಂಕರ ಎತ್ತುಗಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ದುಡಿತಾ ಇದ್ದಾನೆ. ಹಾಗೆ ಆ ಕಡೆಯಿಂದ ಬಿರುಗಾಳಿ ಬೀಸ್ತದೆ, ಎತ್ತುಗಳು ಕಕ್ಕಂತ ನಿಂತದೆ. ಬುಡೇಶಂಕರ ಮರದೆಲ್ಲ ಬಾಳ್ತಾ ಇದೆ, ಯಾರದು ಬಿಟ್ಟು ಸಿಡಿನ ಹಾಗೆ ಗಾಳಿ ಬೀಸ್ತಾ ಇದೆಯಲ್ಲ, ಮರದೆಲ್ಲ ಒಣಗ್ತಾ ಇದೆ. ಬಿಸಿ ಗಾಳಿ ಬೀಸಿದ್ರೆ ಮರದೆಲೆ ಎಲ್ಲ ಒಣಗ್ತಾ ಇದೆ. ಆ ಕಡೆಯಿಂದ ಬಿಸಿ ಗಾಳಿ ಬೀಸ್ತಾ ಇದೆ. ಆ ಬಿಸಿ ಗಾಳಿ ನಮ್ಮ ಮುಖಕ್ಕೆ ಕೊಡೋಕ್ಕಾಗ್ತಾ ಇಲ್ಲ. ಮೋಡ ಉರಿತಾ ಇರೋ ಕಾಣಿಸ್ತಾ ಇದೆಯಲ್ಲ, ಆಕಾಶದಲ್ಲಿ ಮೋಡಗಳು ದಗ ಉರಿತಾ ಇದೆಯಲ್ಲ, ಏನಾಯ್ತು? ತಕ್ಷಣ ಬುಡೇಶಂಕರನು ಗೊತ್ತಾಗೋಯ್ತು, ಓಹೋ ಯಾವುದೋ ಒಂದು ಕೆಟ್ಟ ಗಳಿಗೆ ಕೆಟ್ಟ ಪರಿಸರ ಇಲ್ಲಿದೆ, ಏನೂ ನಡೀತಾ ಇದೆ. ತಕ್ಷಣ ಇವನಿಗೆ ಸೂಕ್ಷ್ಮ ಗೊತ್ತಾಯ್ತು. ಆದ್ರೆ ಇವರಿಬ್ರು ಅಂಟಿದ್ರಲ್ಲ, ಯಾರು? ಸರ್ದಾರ್ ಸೋಮಣ್ಣ ಅವನ ಹೆಂಡತಿ, ಸಾವುಕಾರ ಕಾಮಣ್ಣ ಅವನ ಹೆಂಡತಿ, ಅವ್ರಿಬ್ರಿಗೂ ಏನಾಗ್ತಾ ಇದೆ ನೋಡಿ. ಸರ್ದಾರ್ ಹೆಂಡತಿ ಹೇಳ್ತಾರೆ, ರೀ ನಾನ್ ಕರ್ದ್ರ. ಸರ್ದಾರ ಹೇಳ್ತಾರ, ಮಗ ಕೆಲಸ ಮಾಡ್ತಾ ಇದ್ರು ಇಬ್ರು ಅಲ್ಲೇ ಹೊಲದಲ್ಲಿ, ನಾನು ಅದನ್ನೇ ಕೇಳೋಣ ಅಂತಿದ್ದೆ, ನೀನ್ ಕರೀಲಿಲ್ವೇ? ಇವನು ಅವಳು ಕರೆದಂಗೆ, ಅವಳು ಇವನು ಕರೆದಂಗೆ, ಆ ರೀತಿಯಾದಂತ ಭಾವನೆ ಉಂಟಾಗ್ತದೆ. ಸರ್ದಾರ್ ಹೇಳ್ತಿ, ರೀ ಒಂದ್ ಕೆಲಸ ಮಾಡ್ತೀರಾ? ಸರ್ದಾರ ಏನೇ ಅದೋ, ಏನ್ ಮಾಡ್ಬೇಕು? ಸರ್ದಾರ್ ಹೇಳ್ತಿ, ಆಗೋ ರೀ, ಆಗೋ ಅಲ್ಲಿದೆಯಲ್ಲ ಬೆಟ್ಟ, ಆ ಎತ್ತರದ ಬೆಟ್ಟ, ಅದ್ರ ನೆತ್ತಿ ಮೇಲಿಂದ ಕೆಳಕ್ಕೆ ನೀವು ನೆಗೆದ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ ನೋಡೋದಿಕ್ಕೆ. ಬನ್ರಿ ಆ ಬೆಟ್ಟಕ್ಕೆ ಬೆಟ್ಟ, ಆ ಬೆಟ್ಟದಿಂದ ನೀವು ನೆಗೆದ್ರೆ ಎಷ್ಟು ಚೆನ್ನಾಗಿರ್ತದಲ್ವಾ, ಹೋಗಿ ನೆಗಿರಿ ನೋಡ್ತೀನಿ ನಾನು. ಯಾರು ಹೇಳ್ತಾ ಇರೋದು? ಸರ್ದಾರ್ ಸೋಮಣ್ಣನ ಹೆಂಡತಿ ಸರ್ದಾರ್ ಸೋಮಣ್ಣನಿಗೆ ಹೇಳ್ತಾ ಇದ್ದ. ಸರ್ದಾರ ಏನೇ ನಿನ್ ಮೈಯಲ್ಲಿ ಹುಷಾರಿದೆ ತಾನೆ? ಏನೋ ಏನಾಗಿದೆ ನಿನ್ಗೆ? ನಾನು ಮೇಲಿಂದ ಬೆಟ್ಟದಿಂದ ಬಿಡ್ಬೇಕಾ? ಅವಾಗ ಸರ್ದಾರ್ ಹೆಂಡತಿ ಹೇಳ್ತಾಳೆ, ರೀ ಬೇಗ ಹೋಗಿ ನೆಗಿರಿ ಇದ್ರೆ, ನೀವು ನೆಗಲಿಲ್ಲ ಅಂದ್ರೆ ನಾನೇ ನೆಗೆದ್ಬಿಡ್ತೀನಿ ನೋಡಪ್ಪ. ಅಂದ್ರೆ ಇವರಿಬ್ಬರು ಒಂದೇ ರೀತಿಯಾದಂತಹ ಒಂದು ದುರ್ಬಲ ಮನಸ್ಸುಗಳು ಉಂಟಾಗ್ತಾ ಇದ್ದಾವೆ. ತಕ್ಷಣ ಸರ್ದಾರ, ಬೇಕಾದ್ರೆ ಇಬ್ರು ನೆಗೆಯೋಣ, ಒಂದ್ ನಿಮಿಷ ತಡಿ, ಅದೇ ಅಷ್ಟೊಂದು ಈ ಬರೀ ಆಸೆ ಆಗ್ತಾ ಇದೆ ಇಬ್ರಿಗೂ ಒಂದೇ ತರ ಆಗ್ತಾ ಇದೆಯಲ್ಲ, ಏನ್ ಕಾರಣ? ತಡಿ ಒಂದ್ ಮಾತು ತಮ್ಮನ್ನ ಕೇಳೋಣ. ಪಕ್ಕದಲ್ಲಿ ಕೆಲಸ ಮಾಡ್ತಾ ಇನ್ನೊಬ್ಬ ಯಾರು? ಸಾವುಕಾರ ಕಾಮಣ್ಣ, ಅವನ ಹತ್ರ ಬರ್ತಾ ಇದ್ದಾನೆ. ಅವ್ನು ಬಂದ್ಬಿಟ್ಟು ಆಗ್ಲೇ ಕೇಳೋಣ. ಇಬ್ಬರು ಆ ಕಡೆ ಬೆಟ್ಟದ ಕಡೆ ಅವಕ್ಕಾಗಿ ನೋಡುತ್ತಿರುವ ಸಾವುಕಾರಣ್ಣ ಮತ್ತು ಹೆಂಡತಿ ಕಡೆ ಹತ್ರ ಹೋಗ್ತಾರೆ. ಇಷ್ಟೊತ್ತಾಗ್ಲೇ ಸರ್ದಾರ್ ಸೋಮಣ್ಣ ಮತ್ತು ಹೆಂಡತಿಗೆ ಹೆಂಗಾಗಿದೆಯೋ ಅದೇ ರೀತಿಯಾಗಿ ಆ ಕಡೆಯಿಂದ ಸಾವುಕಾರ ಕಾಮಣ್ಣ ಹಾಗೂ ಹೆಂಡತಿ ಇಬ್ಬರು ಕೂಡ ಬೆಟ್ಟದ ಕಡೆ ನೋಡ್ತಾ ಇದ್ದಾರೆ. ಅವ್ರಿಗೂ ಇದೇ ರೀತಿಯಾದಂತ ಒಂದು ಕೆಟ್ಟ ಶಕ್ತಿ ಆ ಕಡೆಯಿಂದ ಕಾಣಿಸ್ತಾ ಇದೆ. ಸಾವುಕಾರಣ್ಣ ಹೇಳ್ತಾರೆ, ಅಣ್ಣ ನಿನ್ಗೆ ಬೆಟ್ಟದ ಮೇಲಿಂದ ಬೀಳೋಣ ಅಂತ ಅನಿಸುತ್ತಾ? ಇವ್ನು ಕೇಳೋ ಬದಲೇ ಹೇಳ್ಬಿಟ್ಟ. ಯಾರು? ಸಾವುಕಾರ ಕಾಮಣ್ಣ.
ಸರ್ದಾರ ಎಲ್ಲ ಇವನ ನಾನು ಅದನ್ನೇ ಕೇಳೋಣ ಅಂತ ಬಂದೆ ಕಣೋ, ನಿನ್ಗೂ ಅನ್ನಿಸ್ತಾ ಇದ್ವಿ ಅದೇ ರೀತಿಯಾಗಿ. ಅವಾಗ ಸಾವುಕಾರ ನಿಂತು ಹೇಳ್ತಾಳೆ, ನನಗೂ ಅಷ್ಟೇ ರೀ ಸಾವುಕಾರಣ್ಣ, ನಮ್ಗೆಂದೂ ಹಿಂಗ ಆಗ್ಲಿಲ್ವಲ್ಲ, ತಡಿ ಬೋಳಿ ಶಂಕರನ್ಗೆ ಏನಾದ್ರು ಆಗಿದ್ಯಾ ಅವನು ಮಾತು ಕೇಳೋಣ. ಸರ್ದಾರ ಬರ್ತಾನೆ, ಹೇಳಿ ಬರ್ತಾ ಇದ್ದಾನೆ, ಬೋಳಿ ಶಂಕರ ಭೂಮಿನ ಉಳ್ತಾ ಇದ್ದಾನೆ. ತಕ್ಷಣ ಬಂದ, ಅಯ್ಯ ಬೆತ್ತಕ್ರಿ, ಆ ಬೆಟ್ಟದ ತುದಿಯಿಂದ ಆರಿ ಬೀಳೋಣ ಅಂತ ನಿಮ್ಗೇನಾದ್ರು ಅನಿಸ್ತಿದೇನೆಯಾ? ಬೋಳಿ ಶಂಕರ, ನಿಮ್ಗದು ಅನ್ನಿಸುತ್ತಾ? ಸರ್ದಾರ, ನಮ್ಗೆಲ್ರಿಗೂ ಅದು ಅನ್ನಿಸ್ತಾ ಇದೆ, ನಿಮ್ಗೂ ಅನ್ನಿಸ್ತಿದೆಯೇ? ಬೋಳಿ ಶಂಕರ, ಇಲ್ವಲ್ಲ. ಸಾವುಕಾರ ಹೇಳಿ ಕೇಳಿ ಮತ್ತೆ ಬೆತ್ತಕ್ರಿ ಬೋಳಿ ಶಂಕರ, ಅವ್ನಿಗೇನ್ ಅನ್ನಿಸುತ್ತೆ ಪಾಪ ದಡ್ಡ, ಅವ್ನಿಗೇನ್ ಅನ್ನಿಸುತ್ತೆ? ಅಣ್ಣ, ಆದ್ರೂ ನನ್ನ ಮನುಷ್ಯ ತಾನೆ. ಸರ್ದಾರ, ನಾವು ನಾಲ್ವರಿಗೂ ಅನ್ಸಿದ್ದು ನಿಮ್ಗೆ ಅನ್ಸೋದಿಲ್ಲ ಅಂದ್ರೆ ಅದು ತನ್ಮಾನ್ಯ ಕಲೋ ನೋ ಬೋಳಿ ಶಂಕರ. ಸಾವುಕಾರ, ಅಕ್ಕ ಅಣ್ಣ, ಅಕ್ಕ, ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮೇಳೆ ಇದೆಯಲ್ಲ, ಅಲ್ಲೋಡ ನೋಡು, ಕೆಂಪು ಹೂವಿನ ಮೇಳೆ, ಆ ಮೇಳೆ ಇದೆಯಲ್ಲ, ಅದ್ರ ಮನೆಯಲ್ಲೊಬ್ಬ ದೇವತೆ ನಿಂತ್ಕೊಂಡು ಕೈ ಮಾಡಿ ಕರೆದಂತೆ ಕಾಣಿಸ್ತಾ ಇಲ್ವಾ? ಆ ಕೆಂಪು ಹೂವಿನ ಮೇಳೆ ಇದೆಯಲ್ಲ, ಅದ್ರೊಬ್ಬ ದೇವತೆ ಕೈ ಮಾಡಿ ಕರೀತಾ ಇದ್ದಾನೆ, ನೋಡಲಿ ನೋಡಲಿ ನೋಡಲಿ. ಸಾವುಕಾರಣ್ಣಗೆ ಈ ರೀತಿಯಾಗಿ ಕಾಣಿಸ್ತು. ಸರ್ದಾರ, ಹೌದು ಕಣೋ, ದುಂಡಿಗೆ ಉಳಿತಾ ಇದ್ದಾವೆ ಕಣ್ಗಳು, ಅಯ್ಯಪ್ಪ ಹೆಂಗ್ ಕಾಣಿಸ್ತಾ ಇದೆ ಕಣ್ಗಳು. ಅವಾಗ ಸಾವುಕಾರ ಹೇಳ್ತಾರೆ, ಹೌದು ಹಲ್ಲುಗಳು. ಸರ್ದಾರ ಹೇಳ್ತಾಳೆ, ಎತ್ತಿನಾಗಿ ಕೊಂಬುಗಳಿವೆ. ಓ, ಆ ದೇವತೆಗಳು ಇಬ್ಬರಿದ್ದಾರೆ, ಕೊಂಬುಗಳಿವೆ, ಹಲ್ಲುಗಳು ಕೀಳ್ಸ್ಕೊಂಡಿದ್ದಾವೆ. ಓ, ಇಬ್ರು ದೇವತೆಗಳು ಕರೀತಾ ಇದ್ದಾರೆ ನೋಡಲಿ. ಹಾಗೇನೆ ಬೋಳಿ ಶಂಕರ, ದೇವತೆಗಳಾಗಿದ್ರೆ ನನಗೂ ಕಾಣಿಸ್ಬೋದಿತ್ತಲ್ವ? ಏನಣ್ಣ, ಏನಂತ ಹೇಳಿದ್ರೆ ನೀವಿಬ್ರು ಈ ತರ ಹೇಳ್ತಾ ಇದ್ದಿಲ್ಲ, ದೇವತೆಗಳಾಗ ನನಗೆ ಕಾಣಿಸಲ್ವಾ, ನಿಮಗ್ ಮಾತ್ರ ಕಾಣಿಸ್ತದ? ಅವಾಗ ಸರ್ದಾರ ಕೇಳ್ತಾಳೆ, ಮನುಷ್ಯರು ಮಾತ್ರ ದೇವತೆಗಳು ಕಾಣಿಸೋದು ದಡ್ಗುಂಡಿದೆ. ಯಾರನ್ನ? ಬೋಳಿ ಶಂಕರ ಹೋಯ್ತಾ ಇದ್ದ. ನಾ ಮನುಷ್ಯರು ಕಲ, ನಾವು ನೀನ್ ಮನುಷ್ಯ ಅಲ್ಲ ಪೆದ್ದ. ಅವಾಗ ಸಾವುಕಾರ ಕೇಳ್ತಾಳೆ, ನಿನ್ಗೆ ದೆವ್ವ ಪುತ್ರ ಮಾತ್ರ ಕಾಣಿಸೋದು, ಬೋಳಿ ಶಂಕರ ನಿನ್ಗೆ ಇವೆಲ್ಲ ಕಾಣಿಸಲ್ಲಪ್ಪ. ಬೋಳಿ ಶಂಕರ, ಅಣ್ಣ ಅದಕ್ಕೆದ್ದೀರಾ ನೋಡಿ, ನನ್ನ ಮಾತು ಕೇಳಿ, ಒಮ್ಮೊಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡೋದುಂಟು, ನೋಡಿ 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 ಹೆಂಗ್ ಕಾಣಿಸ್ತಾ ಇದ್ದಾವೆ, ಹೆಂಗ್ ಕರೀತಾ ಇದ್ದಾವೆ ಅಂತ ನಿಮ್ಗೆ ಹೇಳ್ತಾ ಇದ್ದೀರಲ್ವಾ? ಪಿಶಾಚಿಗಳ ಆಟ ಆಡೋ. ಭಕ್ತಿಯಿಂದ ಒಮ್ಮೆ ಶಿವನ ಹೆಸರ ತಕೊಂಡು ಆ ಕಡೆ ನೋಡಿ, ಶಿವನ ನೆನಪಿಸ್ಕೊಳ್ಳಿ, ಶಿವನ ಸ್ಮರಣೆ ಮಾಡ್ತಾ ಒಂದ್ಸಲ ಆ ಕಡೆಯಿಂದ ಭಕ್ತಿಯಿಂದ ಓಂ ಓಂ ಬೋಳೆ ಶಂಕರ ಅಂತೇಳಿ ಓಂ ನಮ ಶಿವಾಯನೇ. ಏನು ಕಾಣೋದಿಲ್ಲ. ನೀವು ನನಗಂತೂ ಬೆಟ್ಟ ಬೆಳೆ ಬಿಟ್ಟು ನೀನು ಕಾಣಿಸ್ತಾ ಇಲ್ಲ. ಆ ಬೆಟ್ಟ ಮತ್ತು ಬೆಳೆ ಆ ಪದ ಇದೆಯಲ್ಲ, ನೀನು ಕಾಣಿಸ್ತಾ ಇಲ್ಲ, ಅಷ್ಟು ಮಾತ್ರ ಕಾಣಿಸ್ತಾ ಇದೆ. ಆದ್ರೆ ಏನು ಅನ್ನಿಸ್ತು ಇಲ್ಲ. ಹಾಗೆ ನಿಮ್ಮನ್ನು ನೋಡಿ ನನಗಂತೂ ಒಂದ್ಸಾರಿ ನಗಬೇಕು ಅನ್ಸೋದಂತೂ ನಿಜ. ಅವಾಗ ಸಾವುಕಾರ ನೀತಿ ಹೇಳ್ಬಿಟ್ಟಾರೆ, ಓಹೋ ದೊಡ್ಡ ಮನ್ಸಾಗ ನೀನು ತಿನ್ ರೊಟ್ಟಿ ಲೆಕ್ಕ ಕೂಡ ಗೊತ್ತಾಗೋದಿಲ್ಲ, ನಮ್ ನೋಡಿ ನಗ್ಬೇಕಂತೆ. ಬೋಳಿ ಶಂಕರ, ನಿನಗೆ ಎಷ್ಟು ರೊಟ್ಟಿ ತಿಂದೆ ಅಂತಂದ್ರೆ ಹೇಳಕ್ ಬರಲ್ಲ, ನೀನ್ ನಮ್ ನೋಡಿ ನಗಾಡ್ತೀಯ. ಅವಾಗ ಸಾವುಕಾರ ಹೇಳ್ತಾಳೆ, ನೋಡಿ ನೋಡಿ, ಬೆತ್ತಕರಿಗೆ ಮನಸ್ಸು ಅಂದ್ರೆ ಅಷ್ಟಕ್ಕಷ್ಟೇ, ಎತ್ತಿನ ಜೊತೆಗಿದ್ದಾಗಷ್ಟೇ ಅವನಿಗೆ ಸಂತೋಷ. ಯಾಕೆಂದ್ರೆ ಎತ್ತಿಗಿಂತ ನನಗೆ ಬುದ್ಧಿ ಜಾಸ್ತಿ ಇದೆ ಅಂತ ಅನ್ಕೊಂಡವನು. ಈ ಬೋಳಿ ಶಂಕರನ ಮನುಷ್ಯನ ಕಡೆ ಯಾಕಪ್ಪ ಕಂಪೇರ್ ಮಾಡ್ಕೊತೀರಾ, ಅವ್ರನ್ನ ಹೋಲಿಕೆ ಮಾಡ್ಕೊತೀಯಾ? ಈ ಬೆತ್ತರಿಗೆ ಯಾರು ಗೊತ್ತಾ, ಇವನು ದನಗಳ ಜೊತೆ ಮಾತ್ರ ಇನ್ನು ಹೋಲಿಕೆ ಮಾಡ್ಕೊಳ್ಳೋದು. ಈ ದನಗಳಿಗಿಂತ ನಾನೇ ಬುದ್ಧಿವಂತ ಅಂತ ಹೇಳ್ತಾರೆ ಅಂತ ಅಲ್ಲೂ ಕೂಡ ಅಲ್ಲಿ ಛೇಡಿಸ್ತಾರೆ ಸಾವುಕಾರ ಬೋಳಿ ಶಂಕರ. ಅದಕ್ಕೆ ನಾನು ದಡ್ಡ ಇರು, ಆದ್ರಿಂದ ನೀವೇನ್ ಹೇಳ್ತೀರಿ ಅಂತ ಅರ್ಥ ಆಗ್ತಾ ಇಲ್ಲ. ಅರ್ಥವಾದ ನನಗೆ ಒಪ್ಪೋದಿಲ್ಲ, ಆಯ್ತಲ್ಲ, ನನ್ಗನ್ಸದ್ದು ನಾನು ಹೇಳ್ತೀನಿ, ನಂಬಿಕೆ ಬರೆದಿದ್ರೆ ಸೀದಾ ನೀವು ನಾನು ಒಪ್ಪೋ. ಅವಾಗ ಸರ್ದಾರ ಹೆಂಡತಿಗೆ ಕೋಪ ಬಂದ್ಬಿಡ್ತು. ಏನೋ ನಮ್ಗೆ ನಕ್ಕಕ್ಕೆ ಹೋಗೋದನ್ನ ನೋಡಿಕೊಂಡು ಸುಮ್ಮನೆ ಇದ್ದೀರಲ್ರಿ, ನೀವೇನ್ ಗಂಡಸ್ರ ಪ್ರಾಣಿಗಳ? ಈ ಪ್ರಾಣಿ ಅಂತ ಜೊತೆಗಿರೋದಕ್ಕಿಂತ ಯಾರೋ ರಾಜನ ಕೈಲಿ ಸಿಪಾಯಿ ಆಗಿರುತ್ತೆ. ನಕ್ಕಕ್ಕೆ ಹೋಗ್ರಿ ಅಂತ ಹೇಳ್ತಾನೆ. ಇವನ್ ಜೊತೆ ಬದುಕೋದ್ಕಿಂತ ಯಾವ್ದಾದ್ರು ಒಬ್ಬ ರಾಜ ಜೊತೆ ಹೋಗಿ ಅವ್ರ ಜೊತೆನಲ್ಲಿ ನಾವು ಒಂದು ಸಿಪಾಯಿಗಿರಿ ಮಾಡ್ಕೊಂಡಿರೋದು ಮೇಲು ಅಂತ ಸರ್ದಾರ ನೀತಿ ಸರ್ದಾರ ಹೇಳ್ತಾವ. ತಕ್ಷಣ ಸಾವುಕಾರ ನೀತಿ, ಅಪ್ಪ
ಈ ಬೆಪ್ತಕ್ಕಡಿ ಜೊತೆ ಇರೋದಕ್ಕಿಂತ ಯಾವುದೋ ಅಂಗಡಿಯಲ್ಲಿ ಲೆಕ್ಕ ಮಾಡ್ಕೊಂಡಿರ್ಬೋದು. ಯಾರು ಸಾವುಕಾರ ಹೊಟ್ಟೆ ಡುಬ್ಬಣ್ಣ ಹೆಂಡತಿ ಹೇಳ್ತಾರೆ. ಅವಾಗ ಸರ್ದಾರ್ ಹೆಂಡತಿ ಹೇಳ್ತಾಳೆ, ರೀ ಆಸ್ತಿ ಪಾಲ್ ಮಾಡ್ರಿ, ಬೇಕಾದಾಗ ಪಾಳ್ಯಗಾರ ಬಂದ್ಕೊಂಡು 3 ಭಾಗ ಮಾಡ್ರಿ. ಅವಾಗ ಸಾವುಕಾರ ಹೆಂಡತಿ ಹೇಳ್ತಾಳೆ, ರೀ ಆಸ್ತಿ ಭಾಗ ಮಾಡಿ ಬಂದಷ್ಟರಿಂದಲೇ ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡು ಸಾವುಕಾರರಾಗಿರ್ಬೋದು ನೋಡಿ, ಆಸ್ತಿ ಭಾಗ ಮಾಡಿ. ಅವಾಗ ಸರ್ದಾರ, ಅಯ್ಯ ಕಾಮಣ್ಣ, ನಮ್ಗಿರೋ ಆಸ್ತಿ 3 ಭಾಗ ಮಾಡಬ, 1 ಭಾಗ ನನಗೆ ಕೊಡು, ಎಲ್ಲಾದ್ರೂ ಪಾಳೆಗಟ್ಟೆ ಮಾಡಿಕೊಂಡಿರ್ತೀನಿ, ಈ ಬೆಪ್ತಕ್ಕಡಿ ಸವಾಸ ನನ್ನ ಕಳ. ಸಾವುಕಾರಣ, ನಾನು ಅಷ್ಟೇ ಅಣ್ಣ, ನಾನು ಕೂಡ ಒಂದು ಜಮಾ ಖರ್ಚು ಅಂದ್ರೆ ಯಾವ್ದಾದ್ರು ಒಂದು ಅಂಗಡಿಲಿ ಬರ್ತಾ ಇರ್ತೀನಿ, ಈ ಬೆಪ್ತಕ್ಕಡಿ ಜೊತೆ ಮಾತ್ರ ಬಡೇಶ್ ನೋಡಿ, ನೀವಾಗ್ಲಿ ನಿಮ್ ಹೆಂಡತಿರಾಗ್ಲಿ ಹೊಲದಲ್ಲಿ ದುಡ್ದವ್ರಲ್ಲ, ಕಷ್ಟಪಟ್ಟವ್ರಲ್ಲ, ದಯವಿಟ್ಟು ಭಾಗ ತಕ ಹೋಗ್ಬೇಡಿ, ಆಸ್ತಿ ಭಾಗ ಮಾಡಬೇಡಿ ಕೇಳ್ಕೊತಾರೆ. ಅವಾಗ ಸರ್ದಾರ್ ಹೆಂಡತಿ, ಓ ಅಂದ್ರೆ ನಿನ್ನೊಬ್ಬನ ಕಷ್ಟದಿಂದಲೇ ನಾವೆಲ್ಲ ಬದುಕಿದೀವಿ ಅಂತಲ್ಲ ನೀನ್ ಮಾತನಾಡ್ತಾ, ಓ ನೀನ್ ದುಡ್ದಾಗ್ತಾ ಇದೆಯಾ, ನಾನು ತಿಂದಾಗ್ತಾ ಇದ್ದೀನಿ ಅಂತನಾ? ಹಾ ಸರ್ದಾರ, ಆಸ್ತಿನ 3 ಭಾಗ ಮಾಡಿ 1 ಭಾಗ ನೀನ್ ತಗೋ. ಅವಾಗ ಹೇಳ್ತಾರೆ ಸರ್ದಾರ್ ಹೆಂಡತಿ, 1 ಭಾಗವಾದ್ರೂ ಅವನಿಗೆ ಯಾಕೆ, ಹೆಂಡತಿನ ಮಕ್ಕಳ ಅವನಿಗೇನು, ಗುಳಿಶಂಕರ್ ಏನು ಪಾಲ ಕೊಡ್ಬೇಕು? ಮತ್ತೆ ಮುಂದೆ ಕೂಡ ಅವ್ನಿಗೆ ಎಣ್ಣೆ ಕೊಡುವಂತ ಉದಾರಿ ದಯಾವಂತರಿಲ್ಲ. ಮೊದಲೇ ದಡ್ಡ ಯಾರು, ಗುಳಿಶಂಕರ, ಅವ್ನಿಗೆ ಎಣ್ಣೆ ಕೊಡಿಲ್ಲ. ದಿನ ಅನ್ನ ಹಾಕಿದ್ರು ತಿಪ್ಪೆ ಹುಡುಗಿ ಕೂಡ ಅವನಿಗೆ ಸಿಗೋದಿಲ್ಲ. ಇವ್ರು ಮದುವೆ ಆಗೋದಕ್ಕೆ ಭಿಕ್ಷೆ ಬೇಡ ಹುಡುಗಿನೂ ಕೂಡ ಸಿಗ್ಗಳಿಲ್ಲ ಅಂತಾಗಲಿ ಅವ್ನಿಗೆ ಭಾಗ. ಗುಳಿಶಂಕರ, ಬೇಡ ಅಣ್ಣಂದಿರಾ ಅತ್ತಿಗೆದಿರಾ, ನಿಮ್ಮಿಬ್ಬರಿಂದ ಪಿಶಾಚಿಗಳಿಂದ ಮಾತಾಡ್ತಾ ಇದ್ದಾವೆ, ನನಗ್ ಗೊತ್ತು, ನಿಮ್ಗೆ ಏನ್ ಬೇಕೋ ಅದನ್ನ ತಗೊಂಡೋಗ್ತಾರೆ, ನಿಮ್ಗೆ ಭಾಗ ಬೇಕಾನೆ ತಗೊಂಡೋಗ್ತಾರೆ. ತಕ್ಷಣ ಸಾವುಕಾರ ಹೆಂಡತಿ, ಎಲ್ಲ ಬೆಪ್ತಕ್ಕಡಿ ನಮ್ಗೆ ಪಿಶಾಚಿಗಳು ಅಂತಾನೆ ಕೇಳಿದ್ದೇನೆ ಅಕ್ಕ. ಅವಾಗ ಸರ್ದಾರ್ ಹೆಂಡತಿ ಕೇಳಿಸ್ಕೊಂಡು, ರೀ ಸುಮ್ಮನೆ ನಿಂತಿದ್ದೀರಲ್ಲಿ, ನೀವೇನ್ ಗಂಡಂದಿರ? ಸಾವುಕಾರ, ಇನ್ನು ತಡೆದು ಪ್ರಯೋಜನವಿಲ್ಲ, ನೋಡೋಣ, ದುಡ್ಡಿರೋ ಪೆಟ್ಟಿಗೆ ಆಭರಣ ನನಗಿರ್ಲಿ. ನೋಡಿ, ಸಾವುಕಾರಣ್ಣ ಇಲ್ಲಿ ಭಾಗ ಮಾಡ್ತಾರೆ. ದುಡ್ಡು ಪೆಟ್ಟಿಗೆ ಎಲ್ಲ ಯಾರಿಗೆ? ಸಾವುಕಾರಣ್ಣ. ನೆಕ್ಸ್ಟ್ ಮುಂದೆ ಒಳ್ಳೆ ಗದ್ದೆ ತೋಟ ಹೊಲ ಎಲ್ಲ ಸರ್ದಾರ್ ಸೋಮಣ್ಣಿಗೆ. ಆ ನದಿ ಹತ್ರ ಇದೆಯಲ್ಲ ಆ ಕಲ್ಲು ಮರಡಿ ಎಲ್ಲ, ಅಲ್ಲೇನು ಬೇಸಾಯ ಆಗೋದಿಲ್ಲ, ಅದೆಲ್ಲ ಬೆಪ್ತಕ್ಕಡಿಗೆ 3 ಭಾಗ ಮಾಡಿ ಸಾವುಕಾರಣ್ಣ ಪರೀಕ್ಷೆ ಇಟ್ಟ. ಬಳಿಸು, ನಿಮ್ಗೆ ಏನ್ ಬೇಕು ಅದನ್ನ ತಗೊಂಡು ನಿಮ್ ಪಿಶಾಚಿಗಳ ಸಮೇತ ಹೊರಟಪ್ಪ, ನಿಮ್ ಸಮಸ್ಯೆ ಸಾಕು. ನಿಮಗ್ ದುರಾಸೆ ಅನ್ಕೊಂಡದೇ ಇದ್ರೆ ನಿಮ್ ಹಿಂದ್ಗಡೆ ಪಿಶಾಚಿಗಳಿದೆ ಅಂತ ನಿಮ್ಗೇನ್ ಬೇಕು ಅಂತ ತಗೊಂಡು ಹೊರಟ್ಬಿಡಿ. ಸರ್ದಾರ್, ಮತ್ತೆ ಪಿಶಾಚಿ ಅಂತೀಯೇನೋ? ಸಾವುಕಾರ, ನಾವು ಕೇಳಿದ್ದನ್ನು ಕೊಟ್ಟಿದ್ದಾನೆ ಅಲ್ಲ, ಮತ್ತೆ ಕೋಪ ಮಾಡ್ತಿದ್ಯಾ, ಬಾರಣ ಹೇಳ್ತಕ್ಕ. ಬುಳಿಶಂಕರ್, ನಾನು ದಡ್ಡ ಅಂತ ಅವ್ರ ಅಭಿಪ್ರಾಯ, ಸ್ವಂತ ಅಭಿಪ್ರಾಯ ಇಟ್ಕೊಳ್ಳೋದಕ್ಕೆ ಎಲ್ರಿಗೂ ಹಕ್ಕಿದೆ, ಆದ್ರೆ ನಾನು ಯಾರ ಮೇಲೂ ನನ್ನ ಅಭಿಪ್ರಾಯ ಏರೋದಿಲ್ಲ, ಅಷ್ಟೇನಾ? ನಗಬೇಕಣ್ಣ ನಗಬೇಕೋ ನೀನು, ಹೂವಿನ ಹಾಗೇನೆ ನಗಬೇಕೋ, ಮುಳ್ಳು ಹಾಸಿಗೆ ಮ್ಯಾಲೆ ಮಲಗಿದ್ದರು ಚೆಂಗುಲಾಬಿ ಹೂವಿನ ಹಾಗೆ ನಗೆಯ ನಗಬೇಕು. ನೋಡಿ, ಎಂತ ಸಂದರ್ಭದಲ್ಲೂ ಕೂಡ ನಗುಮುಖದಿಂದ ಅದನ್ನ ಕಷ್ಟವನ್ನ ಸ್ವೀಕರಿಸ್ತಾನಲ್ಲ ಅಂತ ವ್ಯಕ್ತಿಯನ್ನ ಎಲ್ಲೂ ಕೂಡ ಸೋಲಿಸಕ್ಕಾಗಲ್ಲ ವಿದ್ಯಾರ್ಥಿಗಳ. ತಿಳ್ಕೊಬಿಡಿ, ಜೀವನದಲ್ಲಿ ನಗಬೇಕು ಅಣ್ಣ ನಗಬೇಕು, ಅಣ್ಣ ತಮ್ಮದಿರು ಆಸ್ತಿ ತಗೊಂಡೋಗ್ಬೇಕು ಅಂತ ಅಳಬಾರ್ದು, ನಗ್ತಾ ಅದನ್ನು ಸ್ವೀಕರಿಸಬೇಕು. ಅದು ಚಾಲೆಂಜ್, ಅದು ನೀನ್ ಬದುಕ್ತಿರೋ ನಾವು ಬದುಕ್ತೀವೋ ಅನ್ನುವಂಥದ್ದು. ನೀನು ಹೂವಿನ ಹಾಗೆ ನಗಬೇಕು, ಒಂದೇ ದಿನ ಹೂವು ಬದುಕುವಂಥದ್ದು, ಅದು ಕಾಯಿಸು. ಆ ರೀತಿಯಾಗಿ ನಾವು ಯಾವತ್ತೂ ಎಂತ ಕಷ್ಟದಲ್ಲೂ ನಗ್ತಾ ಇರಬೇಕು. ಮುಳ್ಳು ಹಾಸಿಗೆ ಮೇಲೆ ಮಲಗಿದ್ದರು, ಮುಳ್ಳು ಹಾಸಿಗೆ ಅಂದ್ರೆ ಎಂತ ಸಂಕಷ್ಟ ಇದ್ದರೂ ಕೂಡ ನಾವು ನಗ್ತಾ ಇರಬೇಕು. ಚೆಂಗುಲಾಬಿ ಹೂವಿನ ಹಾಗೆ ನಗೆಗೆ ನಗಬೇಕು. ಗುಲಾಬಿ ಕೆಳಗಡೆ ಮುಳ್ಳಿರ್ತದೆ, ಪಕ್ಕದಲ್ಲೇ ಮುಳ್ಳಿರ್ತದೆ, ಮೇಲೆ ಕಾಣ್ತದಲ್ಲ, ಹಂಗೆ ಕಷ್ಟಗಳ ಮಧ್ಯೆಗೆ ನಾವು ನಗ್ತಾ ಇರಬೇಕು ಅಂತ ಸಂತೋಷ ಸಂಭ್ರಮವನ್ನ ನಾವು ಕಾಣ್ಕೋಬೇಕು ಅಂತ ಅರ್ಥವನ್ನ ಇಲ್ಲಿ ನಮ್ಮ ಬಳಿಸಿದ ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾ, ಧನ್ಯವಾದಗಳು ವಿದ್ಯಾರ್ಥಿಗಳ. ನಾವು ಮುಂದಿನ ತರಗತಿಯನ್ನು ನೋಡ್ತಾ